ಶ್ರೀಕಾಂತ್ ಅಂಥೇಳಿ ಶಿವಮೊಗ್ಗದಿಂದ ತಮ್ಮ ಜನ್ಮ ದಿನಾಂಕದ ನಿರ್ಣಯಗಳನ್ನು ಕಳಿಸಿದ್ದಾರೆ. ಪ್ರತಿದಿನವೂ ಮನೆಯಲ್ಲಿ ಸಮಾಧಾನ ಇಲ್ಲ, ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಇದೆ ಏನೋ ಕಳಿಸಿದ್ದಾರೆ. ಕಾರಣ ಏನು ಅಂತ ನೋಡಬೇಕು ನಾವು. 11/8/2001 3:45 ಮಧ್ಯಾಹ್ನಕ್ಕೆ ಜನ್ಮ ಆಗಿದ್ದೀರಾ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರವಿ ಮಹಾರ್ದಶ ನಡೀತಾ ಇದೆ. ರವಿ ದಶೆ 3 ತಾರೀಕು ಫೆಬ್ರವರಿ 2 ತಿಂಗಳು 2026ಕ್ಕೆ ವಿರಾಮವಾಗುತ್ತೆ. ಈ ರವಿದಶ ಶನಿ ಭುಕ್ತಿ ಎಲ್ಲಿಂದ ಪ್ರಾರಂಭ ಆಗಿದೆ? ನಿಮ್ಮ ಮಾನಸಿಕವಾದ ಸಮತೋಲನದ ವ್ಯತ್ಯಾಸ ಅಂದರೆ 9/12/22 ಅಂದರೆ 22 ಅಂತಿಮ 23 ಈ 1 ವರ್ಷ 4 ತಿಂಗಳಿಂದ 1.5 ವರ್ಷದಿಂದ ಏನೋ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸಿಕೊಳ್ಳದೇ ಇರುವಂಥ ಸಮಸ್ಯೆ, ಈ ಯೋಗಗಳು ನಿಮ್ಮ ಪಾಲಿಗೆ ಉಂಟಾಗಿದೆ. ಇದು ಎಲ್ಲಿಯವರೆಗೆ ಇರಬಹುದು? ನಿಮ್ಮ ಜಾತಕದಲ್ಲಿರುವಂತಹ ಸೂರ್ಯನು ಲಗ್ನಾತ್ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಭಾಗ್ಯಾಧಿಪತಿಯಾಗಿ ಅಷ್ಟಮದಲ್ಲಿದ್ದರೆ ಭಾಗ್ಯಹಾನಿ ಯೋಗ. ಎಲ್ಲಿವರೆಗೆ ಹೋಗ್ಬೋದು? ನೀವು ನಿಮ್ಮ ಸಮತೋಲನವನ್ನು ಮಾಡಿಕೊಳ್ಳದೇ ಇದ್ದರೆ ಪರಸ್ಪರ ದೂರ ಆಗುವಂತಹ ಯೋಗವೂ ಇದರಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮದೇ ಸ್ವಯಂಕೃತ ಪತಿಪತ್ನಿಯರ ಅಪರಾಧ ಅಂತಲೂ ಹೇಳಬೇಕು. ಯಾಕೆ? ನಿಮ್ಮ ಜಾತಕದಲ್ಲಿ ನೀವು ಇಷ್ಟಪಟ್ಟು ವಿವಾಹ ಆದಂತಹ ಹೆಣ್ಣು, ಇವರು ಇಷ್ಟಪಟ್ಟು ವಿವಾಹ ಆಗಿ ಚಿಕ್ಕ ಪುಟ್ಟ ವಿಷಯವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಾದರೆ ಅದು ಜಾತಕವೇ ಮತ್ತು ಪ್ರಧಾನವಾದದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ನಮಗೆ ಭಗವಂತ ಕೊಟ್ಟ ಬುದ್ಧಿಯನ್ನು ನಾವು ಯಾರ ಒಟ್ಟಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನು ಬಳಕೆ ಮಾಡಬೇಕು ಅಂತ ಹೇಳುವುದು ದೇವರು ನಮಗೆ ಬಿಟ್ಟಿದ್ದಾನೆ. ಎಲ್ಲಿ ಅಸಮಾಧಾನವಿದೆ, ಯಾವ ಕಾರಣಕ್ಕಿದೆ, ಅದನ್ನು ಸರಿಪಡಿಸಿಕೊಂಡಾಗ ನಿಮ್ಮ ಸಂತೋಷವಾದಂತಹ ಜೀವನವನ್ನು ಪಡೆದುಕೊಳ್ಳುವ ಯೋಗ ನಿಮಗಿದೆ. ನಿಮ್ಮ ವಿವಾಹ ನಂತರವೇ ನಿಮ್ಮ ಜಾತಕದಲ್ಲಿ ಅಭಿವೃದ್ಧಿ ಯೋಗವು ಕಂಡಿದೆ. ಸಪ್ತಮಾಧಿಪತಿ ನವಮ ಭಾವದಲ್ಲಿ ಬಂದರೆ ಭಾಗ್ಯವು ಅದೃಷ್ಟ ಉದಯ ಆಗುವುದು ಅಂತ. ಅಂದರೆ ಕೈ ಹಿಡಿದ ಹೆಂಡತಿಯಿಂದ ಅಭಿಷ್ಟ ಫಲಗಳು ಪ್ರಾಪ್ತಿಯಾಗುತ್ತೆ, ಅವಳ ಮತ್ತು ನಿಮ್ಮ ಇಬ್ಬರ ಯೋಗಗಳು ಕೂಡಿದಾಗ. ಅದರಿಂದ ಇಲ್ಲಿ ಕ್ಷಮಾಗುಣ ಇರಲಿ. ಮೇಷರಾಶಿಯವರಿಗೆ, ಧನುರ್ಲಗ್ನದವರಿಗೆ ಎತ್ತಿದ ಕೈ ಮತ್ತು ಹೇಳುವ ಮಾತು ಅದು ತುಂಬ ಖಡಕ್ಕಾಗಿ ವಾತ್ಸಲ್ಯ ಇಲ್ಲದ ಶಬ್ದಗಳನ್ನೆಲ್ಲ ಪ್ರಯೋಗ ಮಾಡಿಕೊಳ್ಳುವಂತಹ ಗುಣಗಳು ಇದರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅದರಿಂದ ಸಮಾಧಾನವೇ ಪ್ರಧಾನ. ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು, ತಾವು ನಿಮ್ಮ ಮನೆಯ ಪರಿಸರದಲ್ಲಿ ಪಾರ್ವತಿ ಪರಮೇಶ್ವರ ದೇವತಾರಾಧನೆ ಸಂಧ್ಯಾಕಾಲದಲ್ಲಿ, ನಿಮಗೆ ಹೇಗೂ ಶಿವಮೊಗ್ಗ ನಿಮಗೆ ಗೊತ್ತಿರುತ್ತೆ, ತ್ರಿಕಾಲ ಪೂಜೆಯನ್ನು ಮಾಡಿಸಿ. ಅಥವಾ ಮನೆಯಲ್ಲಿ ಪತಿ ಪತ್ನಿಯರು ಪುಣ್ಯ ನದಿ ಸ್ನಾನವನ್ನು ಮಾಡಿಕೊಂಡು, ಒಂದು ನದಿ ಕ್ಷೇತ್ರ, ಪುಣ್ಯ ನದಿಯಲ್ಲಿ ತೀರ್ಥಸ್ನಾನ ಪುಣ್ಯ ಸ್ನಾನವನ್ನು ಮಾಡಿ, ನಂತರ ಧರ್ಮಸ್ಥಳ, ಸುಬ್ರಹ್ಮಣ್ಯ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿ, ಅಲ್ಲಿ ದೇವತಾ ಸೇವೆಯನ್ನು ಮಾಡಿ, ಮನೆಯಲ್ಲಿ ಮಾತಾಪಿತೃಗಳನ್ನು ಕೂರಿಸಿ ಅವರಿಗೆ ಬೇಕಾದಂತಹ ಫಲಪುಷ್ಪ ವಸ್ತ್ರಾದಿಗಳನ್ನು ಕೊಟ್ಟು ಅವರ ಪಾದಸ್ಪರ್ಶವನ್ನು ಮಾಡಿ, ನಂತರ ನೀವು ನಿಮ್ಮ ಬದುಕಿನ ಹೊಸ ಆಯಾಮವನ್ನು ಜೋಡಿಸಿಕೊಂಡರೆ ಸಂತೋಷದ ಬದುಕನ್ನು ಆಚರಿಸ್ತೀರಾ. ಇಲ್ಲ ಸ್ವಲ್ಪ ಲಲ್ಲಾಟ ಲಿಪಿತಾರೇಕ ಪರಿಮಾರ್ಜನಂ ನ ಶಕ್ಯತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.